ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ. ಯತ್ರ ಯೋಗೇಶ್ವರ ಕೃಷ್ಣೋ ಯತ್ರ ಪಾರ್ಥೋ ಧನುರ್ಧರಃ ತತ್ರ ಶ್ರೀ ವಿಜಯ ಭೂತಿರ್ಧ್ರುವ ನೀತಿರ್ಮತಿರ್ಮಮ. ಶ್ರೋತೃಗಳಿಗೆ ಶ್ರೀ ಅಳಸಿಂಗರಾಚಾರ್ಯ ವಿರಚಿತ ಶ್ರೀ ವ್ಯಾಸ ಮಹರ್ಷಿ ಪ್ರಣೀತ ಶ್ರೀಮನ್ ಮಹಾಭಾರತದ ಭೀಷ್ಮ ಪರ್ವದಲ್ಲಿ ಅರ್ಜುನನ ಯುದ್ಧವು ಎಂಬ 55ನೆಯ ಅಧ್ಯಾಯಕ್ಕೆ ಸ್ವಾಗತ. ಭರತ ಕುಲ ತಿಲಕ ಆ ದಿನದ ಅಪರಾಹ್ನ ಕಾಲದಲ್ಲಿ ಅನೇಕ ಚತುರಂಗ ಬಲಗಳಿಗೂ ವಿಶೇಷವಾಗಿ ಕುದುರೆಯ ರಾವುತರಿಗೂ ದೊಡ್ಡ ಕ್ಷಯ ಉಂಟಾಯಿತು. ದೃಷ್ಟದ್ಯುಮ್ನನು, ಅಶ್ವತ್ಥಾಮ, ಶಲ್ಯ, ಕೃಪರೆಂಬ ಈ ಮೂವರು ಮಹಾರಥರನ್ನು ಯುದ್ಧಕ್ಕಾಗಿ ಎದುರಿಸಿದನು. ಆತನು ತನ್ನ 10 ತೀಕ್ಷ್ಣ ಬಾಣಗಳಿಂದ ಅಶ್ವತ್ಥಾಮನ ಕುದುರೆಗಳನ್ನು ಕೊಂದನು. ಒಡನೆಯೇ ದ್ರೋಣಪುತ್ರನು ಶಲ್ಯನ ರಥದ ಮೇಲೆ ವೇಗದಿಂದೇರಿ ದೃಷ್ಟದ್ಯುಮ್ನನ ಮೇಲೆ ಅಂಬುಗಳನ್ನು ಸುರಿಸಿದನು. ದೃಷ್ಟದ್ಯುಮ್ನನು ಅಶ್ವತ್ಥಾಮನಿಗೆ ಎದುರಾದುದನ್ನು ನೋಡಿ ಅಭಿಮನ್ಯುವು ತೀಕ್ಷ್ಣ ಬಾಣಗಳನ್ನೆಸೆಯುತ್ತಾ ವೇಗದಿಂದ ಎದುರಿಸಿ ಬಂದನು. ಅಭಿಮನ್ಯುವು ಶಲ್ಯನನ್ನು 25 ಬಾಣಗಳಿಂದಲೂ, ಕೃಪನನ್ನು 9 ಬಾಣಗಳಿಂದಲೂ, ಅಶ್ವತ್ಥಾಮನನ್ನು 8 ಬಾಣಗಳಿಂದಲೂ ಹೊಡೆದನು. ಒಡನೆಯೇ ಅಭಿಮನ್ಯುವನ್ನು ಅಶ್ವತ್ಥಾಮನು ವೇಗವುಳ್ಳ 1 ಬಾಣದಿಂದ ಹೊಡೆದನು. ಶಲ್ಯನು 10 ಬಾಣಗಳಿಂದ ಹೊಡೆದನು. ಕೃಪನು 3 ಬಾಣಗಳಿಂದ ಆತನನ್ನು ಹೊಡೆದನು. ಇಷ್ಟರಲ್ಲಿ ನಿನ್ನ ಪೌತ್ರನಾದ ಲಕ್ಷ್ಮಣನು ಉತ್ಸಾಹದಿಂದ ಬಂದು ಅಭಿಮನ್ಯುವನ್ನು ಎದುರಿಸಿ ಬಾಣಗಳನ್ನು ಹೊಡೆದನು. ಅವರಿಬ್ಬರ ಯುದ್ಧವು ಅತ್ಯಾಶ್ಚರ್ಯವಾಗಿದ್ದಿತು. ಅಭಿಮನ್ಯುವು ಕೋಪಗೊಂಡು ಲಕ್ಷ್ಮಣನನ್ನು 50 ಬಾಣಗಳಿಂದ ಹೊಡೆದನು. ಲಕ್ಷ್ಮಣನು ಅಭಿಮನ್ಯುವಿನ ಬಿಲ್ಲನ್ನು ಅದರ ಹಿಡಿಯ ಸ್ಥಾನದಲ್ಲಿ 2 ತುಂಡು ಮಾಡಿದನು. ಅದನ್ನು ನೋಡಿ ಜನರಲ್ಲಿ ಹಾಹಾಕಾರವೆದ್ದಿತು. ಅಭಿಮನ್ಯುವು ಆ ಬಿಲ್ಲನ್ನು ಬಿಸುಟು ವಿಚಿತ್ರವಾದ ಬೇರೊಂದು ಬಿಲ್ಲನ್ನು ಕೈಗೆತ್ತಿಕೊಂಡನು. ಅವರಿಬ್ಬರು ಒಬ್ಬರನ್ನೊಬ್ಬರು ಎದುರಿಸಿ ಮುಯ್ಯಿಗೆ ಮುಯ್ಯಿ ತೀರಿಸಿಕೊಳ್ಳುವುದರಲ್ಲಿ ಆತುರವುಳ್ಳವರಾಗಿ ತೀಕ್ಷ್ಣ ಬಾಣಗಳಿಂದ ಹೊಡೆದಾಡಿದರು. ಮಹಾರಥನಾದ ತನ್ನ ಪುತ್ರನು ಅಭಿಮನ್ಯುವಿನಿಂದ ಹೊಡೆಯಲ್ಪಡುತ್ತಿರುವುದನ್ನು ಕಂಡು ದುರ್ಯೋಧನನು ವೇಗದಿಂದ ಅಲ್ಲಿಗೆ ಓಡಿ ಬಂದನು. ನಿನ್ನ ಮಗನಾದ ದುರ್ಯೋಧನನು ಯುದ್ಧಕ್ಕೆ ಬಂದುದನ್ನು ನೋಡಿದೊಡನೆ ಎಲ್ಲ ರಾಜರು ಅನೇಕ ರಥಗಳೊಡನೆ ಅಭಿಮನ್ಯುವನ್ನು ಸುತ್ತಿಕೊಂಡರು. ಕೃಷ್ಣನಿಗೆ ಸಮಾನ ಪರಾಕ್ರಮವುಳ್ಳ ಶೂರನಾದ ಆ ಅಭಿಮನ್ಯುವು ಆಗಲೂ ಧೈರ್ಯವನ್ನು ಬಿಡದೆ ಅವರನ್ನು ಎದುರಿಸುತ್ತಿದ್ದನು. ಇಷ್ಟರಲ್ಲಿ ಅರ್ಜುನನು ತನ್ನ ಮಗನಾದ ಅಭಿಮನ್ಯುವನ್ನು ಅನೇಕ ವೀರರು ಒಂದಾಗಿ ಸೇರಿ ಎದುರಿಸುತ್ತಿರುವುದನ್ನು ನೋಡಿ ಅವನ ರಕ್ಷಣೆಗಾಗಿ ವೇಗದಿಂದ ಓಡಿ ಬಂದನು. ಆಗ ನಿನ್ನ ಕಡೆಯ ಅನೇಕ ರಾಜರು ಒಟ್ಟುಗೂಡಿ ಭೀಷ್ಮ ದ್ರೋಣರನ್ನು ಮುಂದಿಟ್ಟುಕೊಂಡು ಚತುರಂಗ ಸಮೇತರಾಗಿ ಅರ್ಜುನನನ್ನು ಎದುರಿಸಿದರು. ಆಗ ಆ ಸೇನಾ ಸಮೂಹದಿಂದಿದ್ದ ಧೂಳು ಸೂರ್ಯ ರಥವನ್ನೇ ಮರೆಸುವಂತೆ ಕಾಣಿಸಿತು. ಆಗ ಅಲ್ಲಿಗೆ ಬಂದ ಸಾವಿರಾರು ಆನೆಗಳು, 100 ಮಂದಿ ಅರಸರು ಅರ್ಜುನನ ಬಾಣ ಮಾರ್ಗವನ್ನು ದಾಟಿ ಮುಂದುವರಿಯಲಾರದಿದ್ದರು. ಹೀಗೆ ಎಲ್ಲರೂ ಒಂದಾಗಿ ಬರುವುದನ್ನು ನೋಡಿ ಎಲ್ಲ ಪ್ರಾಣಿಗಳು ಭಯದಿಂದ ನಡುಗಿದವು. ದಿಕ್ಕುಗಳೆಲ್ಲ ಕತ್ತಲೆ ಕವಿದಂತಾಯಿತು. ಕ್ರೂರವೂ ಭಯಂಕರವೂ ಆದ ಕೌರವರ ಅನೀತಿಯು ಆಗ ಚೆನ್ನಾಗಿ ಕಾಣಿಸಿತು. ಅರ್ಜುನನ ಬಾಣ ಸಮೂಹಗಳಿಂದ ಆಕಾಶವಾಗಲಿ, ದಿಕ್ಕಾಗಲಿ, ಭೂಮಿಯಾಗಲಿ, ಸೂರ್ಯನಾಗಲಿ ಕಾಣದಂತಾಯಿತು. ಅನೇಕ ರಥಗಳು, ಆನೆಗಳು ಹತವಾದವು. ಕೆಲವು ಮಂದಿ ರಥಿಕರಿಗೆ ರಥಾಶ್ವಗಳು ಸತ್ತು ಬಿದ್ದವು. ಕೆಲವು ರಥಗಳು ಭಯದಿಂದ ಓಡಿ ಹೋದವು. ಇನ್ನು ಕೆಲವು ಮಂದಿ ರಥಿಕರು ರಥಹೀನರಾಗಿ ತೋಳ್ಬಳೆಗಳನ್ನು, ಆಯುಧಗಳನ್ನು ಧರಿಸಿದಂತೆಯೇ ಕಾಲೋಟದಿಂದ ಪಲಾಯನ ಮಾಡಿದರು. ಓ ರಾಜ, ಅರ್ಜುನನ ಭಯದಿಂದ ಕುದುರೆಯ ಸೈನಿಕರು ಕುದುರೆಗಳನ್ನು ಬಿಟ್ಟೋಡಿದರು. ಆನೆಯ ಸೈನಿಕರು ಆನೆಗಳನ್ನು ಬಿಟ್ಟೋಡಿದರು. ಆ ಅರ್ಜುನನ ಬಾಣಗಳಿಂದ ನೊಂದು ನೊಂದು ಅನೇಕ ವೀರರು ತಮ್ಮ ರಥಗಳಿಂದಲೂ ಆನೆಗಳಿಂದಲೂ ಕುದುರೆಗಳಿಂದಲೂ ಕೆಳಕ್ಕೆ ಬಿದ್ದು ಹೊರಳಾಡುತ್ತಲೂ ಆಗಾಗ ಬೀಳುತ್ತಲೂ ಇದ್ದರು. ಆಗ ಅರ್ಜುನನು ಕತ್ತಿಗಳು, ಈಟಿಗಳು, ಅಂಬಿನ ಪೆಟ್ಟಿಗೆಗಳು, ಬಾಣಗಳು, ಬಿಲ್ಲುಗಳು, ಅಂಕುಶಗಳು, ಪತಾಕೆಗಳು ಇವುಗಳನ್ನು ಹಿಡಿದು ತನಗಿದಿರಾಗಿ ಬಂದ ಮನುಷ್ಯರ ಕೈಗಳನ್ನು ಆಯಾ ಆಯುಧಗಳೊಡನಿದ್ದ ಹಾಗೆಯೇ ತನ್ನ ತೀಕ್ಷ್ಣ ಬಾಣಗಳಿಂದ ಕತ್ತರಿಸಿದನು. ಆಗ ಅವನು ಒಂದು ಭಯಂಕರ ರೂಪದಿಂದ ಕಾಣಿಸಿದನು. ಆಗ ಆ ರಣರಂಗದಲ್ಲಿ ಎಲ್ಲಿ ನೋಡಿದರೂ ಉರಿದು ಬಿದ್ದ ಈಟಿಗಳು, ಒನಕೆಗಳು, ಪ್ರಾಸಗಳು, ಬಿಂಡಿವಾಳಗಳು, ಕುತ್ತಿಗಳು, ಕೊಡಲಿಗಳು, ತೋಮರಗಳು, ಹರಿದ ಕವಚಗಳು, ಧ್ವಜಗಳು, ಕೇಟಕಗಳು, ಚಿನ್ನದ ಹಿಡಿಯುಳ್ಳ ಬೀಸಣಿಗೆಗಳು, ಸುವರ್ಣ ದಂಡವುಳ್ಳ ಬಿಳಿ ಕೊಡೆಗಳು, ಕುದುರೆಯ ಚಾಟಿಗಳು, ಹಗ್ಗಗಳು, ಕಡಿವಾಣಗಳು ಇವೆಲ್ಲ ರಾಶಿ ರಾಶಿಯಾಗಿ ಬಿದ್ದಿದ್ದವು. ಆ ಯುದ್ಧದಲ್ಲಿ ಅರ್ಜುನನನ್ನು ಎದುರಿಸಬಲ್ಲ ಮನುಷ್ಯನು ನಿನ್ನ ಕಡೆಯ ಸೈನ್ಯದಲ್ಲಿ ಒಬ್ಬನಾದರೂ ಇರಲಿಲ್ಲ. ಓ ರಾಜ,
ಯುದ್ಧದಲ್ಲಿ ಯಾವನು ಆಗ ಅರ್ಜುನನಿಗಿದಿರಾಗಿ ಬಂದರೂ ಅವನು ಆಯಾ ಕ್ಷಣವೇ ಅರ್ಜುನನ ತೀಕ್ಷ್ಣ ಬಾಣಗಳಿಂದ ಪರಲೋಕಕ್ಕೆ ಕಳುಹಿಸಲ್ಪಡುತ್ತಿದ್ದನು. ನಿನ್ನ ಕಡೆಯ ಯುದ್ಧವೀರರು ನಾನಾ ದಿಕ್ಕಿಗೆ ಓಡುವುದನ್ನು ನೋಡಿ ಅರ್ಜುನನು ಕೃಷ್ಣನು ತಮ್ಮ ದಿವ್ಯ ಶಂಖಗಳನ್ನು ಊದಿದರು. ಕೌರವ ಸೇನೆಯು ಸಂಪೂರ್ಣವಾಗಿ ಸೋಲಿಸಲ್ಪಟ್ಟುದನ್ನು ನೋಡಿ ನಿನ್ನ ಪಿತನಾದ ಭೀಷ್ಮನು ನಗುಮುಖದಿಂದ ದ್ರೋಣನನ್ನು ಕುರಿತು, ಆಚಾರ್ಯ, ಮಹಾಬಲಶಾಲಿಯಾದ ಅರ್ಜುನನು ಕೃಷ್ಣನೊಡನೆ ಸೇರಿ ನಮ್ಮ ಸೈನ್ಯಗಳನ್ನು ಅಗ್ನಿಯಂತೆ ಉರಿಸುತ್ತಿರುವನು. ಇವನ ರೂಪವು ಕಾಲಾಂತಕನಾದ ಯಮನ ರೂಪಕ್ಕೆ ಸಮಾನವಾಗಿ ಕಾಣುತ್ತಿದೆ. ಈ ಅರ್ಜುನನು ಈಗ ಯುದ್ಧದಲ್ಲಿ ಅಜೇಯನು. ಅವನ ಸೈನ್ಯವನ್ನು ಓಡಿಸುವುದು ನಮ್ಮಿಂದ ಸಾಧ್ಯವಿಲ್ಲ. ಇದೋ ನೋಡು, ಈ ನಮ್ಮ ಸೈನ್ಯವು ಒಂದಕ್ಕೊಂದು ಮುಖವನ್ನು ನೋಡುತ್ತಾ 4 ಕಡೆಗಳಲ್ಲಿಯೂ ಓಡುತ್ತಿರುವುದು. ಈಗ ಸೂರ್ಯನು ಎಲ್ಲ ಪ್ರಾಣಿಗಳ ಕಣ್ಣುಗಳನ್ನು ಅಪಹರಿಸಿಕೊಂಡು ಹೋಗುವಂತೆ ಅಸ್ತ ಪರ್ವತದ ಗುಹೆಯಲ್ಲಿ ಅಡಗುತ್ತಿರುವನು. ಆದುದರಿಂದ ಈ ಸಮಯದಲ್ಲಿ ಯುದ್ಧವನ್ನು ನಿಲ್ಲಿಸುವುದೇ ಉಚಿತವೆಂದೆಣಿಸುವೆನು. ಈಗ ಮಹಾಭಯದಿಂದ ಕಳೆಗುಂದಿದ ನಮ್ಮ ಕಡೆಯ ವೀರರು ಹೇಗೂ ಯುದ್ಧ ಮಾಡುವಂತೆ ತೋರಲಿಲ್ಲ. ಹೀಗೆ ಹೇಳಿ ನಿನ್ನ ಕಡೆಯ ವೀರರನ್ನೆಲ್ಲ ಯುದ್ಧವನ್ನು ಬಿಟ್ಟು ಹೋಗುವಂತೆ ನಿಯಮಿಸಿದನು. ಬದಲಾಗಿ ಶತ್ರು ಸೈನ್ಯದಲ್ಲಿಯೂ ರಥ, ಗಜ, ಹಯ, ಪದಾತಿಗಳಿಂದ ಕೂಡಿದ ಪಾಂಚಾಲರು, ಪಾಂಡವರು, ಸೋಮಕರು ನಾವು ಜಯಶಾಲಿಗಳಾದೆವೆಂಬ ಸಂತೋಷದಿಂದ ಅಡಿಗಡಿಗೆ ಸಿಂಹನಾದವನ್ನು ಮಾಡುತ್ತಾ ಅರ್ಜುನನನ್ನು ಮುಂದಿಟ್ಟುಕೊಂಡು ಜಯವಾದ್ಯಗಳೊಡನೆ ತಮ್ಮ ಶಿಬಿರಕ್ಕೆ ಹೋದರು. ಇಷ್ಟರಲ್ಲಿ ಸೂರ್ಯನು ಅಸ್ತಮಿಸಿ ಸಂಧ್ಯಾಕಾಲವಾಯಿತು. ನಿನ್ನ ಸೇನೆಗೂ ಆ ಪಾಂಡವರ ಸೇನೆಗೂ ನಡೆಯುತ್ತಿದ್ದ ಯುದ್ಧವು ಆ ದಿನಕ್ಕೆ ಅಷ್ಟರಲ್ಲಿಯೇ ನಿಂತಿತು. ಇಲ್ಲಿಗೆ 2ನೆಯ ದಿನದ ಯುದ್ಧವು ಮುಗಿದುದು. ಇದು 55ನೆಯ ಅಧ್ಯಾಯವು. ನಮಸ್ತೆ ಶಾರದೆ ದೇವಿ ಕಾಶ್ಮೀರ ಪುರವಾಸಿನಿ ತ್ವಾಮಹಂ ಪ್ರಾರ್ಥಯೇ ನಿತ್ಯಂ ವಿದ್ಯಾದಾನಂಚ ದೇಹಿಮೆ. ನಮಸ್ಕಾರ.